ಹರಿ ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಈ ದಿನ ನಾವು ಮಣ್ಣೆತ್ತಿನ ಒಂದು ಅಮಾವಾಸ್ಯೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಪ್ರತಿಯೊಬ್ಬರ ಮನೆಯೊಳಗೂ ಈ ಉತ್ತರ ಕರ್ನಾಟಕದಲ್ಲೇ ಹೆಚ್ಚಾಗಿ ನಾಳೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿ ಬರ್ತದಲ್ಲ, ಆ ಹಬ್ಬಕ್ಕೆ ಎಲ್ಲರ ಮನೆಗೂ ಮಣ್ಣಿನ ಒಂದು ಎತ್ತುಗಳನ್ನು ಮಾಡಿ ಅವಾಗ ಪೂಜೆ ಮಾಡೋ ಒಂದು ಪದ್ಧತಿ ಇದೆ. ಹಿಂದೂ ಸನಾತನ ಧರ್ಮದೊಳಗೆ ಎಲ್ಲ ಕಲ್ಲು ಮಣ್ಣು ಗಿಡ ಮರ ಎಲ್ಲದರಲ್ಲೂ ಒಂದೊಂದು ಪ್ರತಿಯೊಂದರಲ್ಲೂ ಒಂದು ದೇವ್ರನ್ನ ಕಾಣೋ ಒಂದು ಭಾವನಾ ಒಂದು ಇಟ್ಕೊಂಡಿರೋ ಸನಾತನ ಧರ್ಮದಿಂದಲೇ ನಡ್ಕೊಂಡು ಬಂದದ್ದು. ಅಂದರೆ ಸರ್ವತ್ರ ಭಾವನಾ ನೋಡ್ರಿ, ನಾವು ಎಲ್ಲ ಕಡೆಗೂ ಅಣುರೇಣು ತೃಣಕಾಷ್ಟದೊಳಗೆ ಪರಮಾತ್ಮ ಇದ್ದಾನ ಅನ್ನೋದಕ್ಕೆ ಇದು ಒಂದೊಂದು ಸಣ್ಣ ಸಣ್ಣ ಒಂದೊಂದು ಉದಾಹರಣೆ. ಅಂದರೆ ಮಣ್ಣಿನೊಳಗೆ ಪರಮಾತ್ಮ ಇದ್ದಾನ ಅನ್ನೋ ನೋಡ್ರಿ. ಅಂದರೆ ಪಂಚ ಮಹಾಭೂತಗಳೊಳಗೆ ಆಕಾಶ, ವಾಯು, ಅಗ್ನಿ, ವರುಣ ಮತ್ತು ಭೂಮಿ ಇವು ಐದೂ ಪರಮಾತ್ಮನಿಂದಲೇ ಉತ್ಪತ್ತಿ ಆಗ್ಯಾವೆ. ಪಂಚಮಹಾಭೂತಗಳು ಅನಿಸ್ಕೊಂಡವೆ. ಎಲ್ಲದ್ರಿಗೂ ಒಂದೊಂದನ್ನು ನಾವು ಈ 5 ಲಿಂಗವನ್ನು ಕಾಣ್ತೀವಿ ನಾವು. ಆಕಾಶದೊಳಗೆ ಚಿದಂಬರಂದೊಳಗೆ ಆಕಾಶಲಿಂಗ, ಹಿಂಗೆ ಎಲ್ಲ ಲಿಂಗದೊಳಗೆ 5 ಪಂಚಮಹಾಭೂತಗಳ ಒಂದು ಲಿಂಗಗಳನ್ನು ನೋಡ್ತೀವಿ. ಅಗ್ನಿಲಿಂಗದ ಅರುಣಾಚಲ ಪ್ರದೇಶದೊಳಗೆ ಹಿಂಗೆಲ್ಲ ಒಂದೊಂದ್ರೊಳಗೂ ಒಂದೊಂದು ಜಲಕಂಠೇಶ್ವರ, ಹಿಂಗೆ ಈ ಭೂಮಿ ತತ್ವ ಇರೋದು ಒಂದೊಂದು ತತ್ವ ಇರೋದನ್ನು ಹೇಳ್ತಾರೆ. ಈ ಭೂಮಿ ಒಂದು ತತ್ವ ಇರೋದು 5 ಮಣ್ಣಿನಿಂದ 5 ಒಂದು ಹಬ್ಬಗಳನ್ನು ತಯಾರು ಮಾಡ್ತಾರೆ ನೋಡ್ರಿ. ಈಗ ನಾಳೆ ಫಸ್ಟ್ ಬರೋದನ್ನೇ ಒಂದು ವೃಷಭ ಒಂದು ಮಣ್ಣಿನಿಂದ ಎತ್ತುಗಳನ್ನು ಮಾಡಿ ಅವಕ್ಕೆ ಪೂಜೆ ಮಾಡೋ ಒಂದು ಪದ್ಧತಿ ಅದು. ನಮ್ಮ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಅದು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಮತ್ತು ಅಮಾವಾಸ್ಯೆ ದಿವಸ ಇದು ಹಬ್ಬ ಬರ್ತದೆ. ಪ್ರತಿ ವರ್ಷವೂ ಇದು ಮಣ್ಣೆತ್ತಿನ ಅಮಾವಾಸ್ಯೆ ಅಂಥೇಳಿ ಎತ್ತುಗಳು ಎಲ್ಲ ಹಬ್ಬಗಳನ್ನು ತಮ್ಮ ಹೆಗಲ ಮೇಲೆ ಹೆರ್ಕೊಂಡು ಬರ್ತವೆ ಅಂತ ಗಾದೆ ಮಾತು ಹೇಳ್ತಾರೆ ಹಿರಿಯರೆಲ್ಲ. ಅಂದರೆ ಇವು ಮಣ್ಣೆತ್ತಿನ ಅಮಾವಾಸ್ಯೆ ಬಂತಂದ್ರೆ ಎಲ್ಲ ಶ್ರಾವಣ ಮಾಸ, ಎಲ್ಲ ಆಷಾಢ ಮಾಸ ಎಲ್ಲ ಹಬ್ಬಗಳು ಹೊತ್ಕೊಂಡು ಬರ್ತಾವಂತ. ಅಂದ್ರೆ ಈ ಚಾತುರ್ಮಾಸಿ 4 ತಿಂಗಳೂ ಎಲ್ಲ ಹಬ್ಬಗಳ ಸಾಲು ಗೌರಿ, ಗಣೇಶ, ನಾಗರ ಪಂಚಮಿ ಒಂದೇ ಎರಡೇ ಪ್ರತಿಯೊಂದು ಹಬ್ಬನೂ ಬರ್ತಾವೆ. ನವರಾತ್ರಿ ತನಕ, ದೀಪಾವಳಿ ತನಕ, ಹೌದಲ್ಲ? ಹಂಗೆ ತಿಂಗಳಿಗೆ ಶ್ರಾವಣ ಮಾಸದಾಗಂತೂ ದಿನ ಹಬ್ಬನೇ. ಹಾಗಾಗಿ ಈ ಎತ್ತುಗಳ ಹಬ್ಬದ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಮಣ್ಣೆತ್ತಿನ ಅಮಾವಾಸ್ಯೆ ಅಂತಂದ್ರೆ ಬರೇ ಅವತ್ತು ನಮ್ಮ ಹುಡುಗರು ಕೇಳ್ತಾ, ಅಜ್ಜಿ ಎತ್ತಿನ ಯಾಕೆ ಪೂಜೆ ಮಾಡಬೇಕು, ಮಣ್ಣೆತ್ತಿನ ಯಾಕೆ ಪೂಜೆ ಮಾಡಬೇಕು, ಇವತ್ತು ಏನು ವಿಶೇಷ ಅಂತ ಕೇಳಿದ್ವು. ಯಾಕಂದರೆ ರೈತನಿಗೆ ಒಂದು ಸಹಾಯ ಮಾಡ್ತಾವೆ. ಕೃಷಿ ಭೂಮಿ ಒಂದು ಉಳಲಿಕ್ಕಾತು, ಧಾನ್ಯ ಬೆಳಿಲಿಕ್ಕಾತು, ಮನುಷ್ಯನಿಗೆ ಆಹಾರ ಎಲ್ಲ ಸಿಗೋದಿಲ್ಲ ಭೂಮಿ ಒಳಗನೆ. ಹಾಗಾಗಿ ಎಲ್ಲದಕ್ಕೂ ಈ ಎತ್ತುಗಳು ಪ್ರಾಧಾನ್ಯವಾಗಿ ನಮಗೆ ಕೃಷಿಕನಿಗೆ ಸಹಾಯ ಮಾಡುತ್ತಾವೆ. ಕೃಷಿಕ ನಮಗೆ ಬೆಳೆದ್ರೆ ಉಳಿದ್ರೇ ಊಟ ಸಿಗ್ತದೆ ನಮ್ಗೆ, ಹೌದಲ್ಲ? ಪ್ಯಾಟಿಗೆ ಬರೋದೆಲ್ಲ ಆಹಾರ, ಅಕ್ಕಿ ಆಯ್ತು, ಭತ್ತ, ಗೋಧಿ, ಜೋಳ, ಅಕ್ಕಿ ಎಲ್ಲ ಪ್ರತಿಯೊಂದು ರೈತ ತನ್ನ ಗದ್ದೆ ಒಳಗೆ ಬೆಳೆದ್ರೇ ನಮಗೆ ಮಾರ್ಕೆಟಿಗೆ ಬಂದು ನಾವು ಊಟ ಮಾಡ್ತೀವಿ. ಅವು ಪವಿತ್ರವಾದ ಎತ್ತುಗಳು ಧರ್ಮದ ಸ್ವರೂಪಗಳು ನೋಡ್ರಿ. ಎತ್ತುಗಳು ಧರ್ಮದ ಸ್ವರೂಪ ಅಂತವೆಲ್ಲ. ಭೂದೇವಿ ಮಣ್ಣು ಭೂದೇವಿ ಸ್ವರೂಪ, ಎತ್ತುಗಳು ತಂದೆ ಸ್ವರೂಪ ಅಂತ ಹೇಳ್ತಾರೆ ನೋಡಿ. ಕೃಷಕನಿಗೆ ಸಹಾಯ ಮಾಡ್ತಾವೆ. ಅತ್ಯಂತ ಪ್ರಧಾನವಾಗಿ ಸಹಾಯ ಮಾಡುವು ಎತ್ತುಗಳೇ. ನಮ್ಮ ಕೃಷಿ ಪ್ರಧಾನ ದೇಶದೊಳಗೆ ಮೊದಲಿಂದ ಎತ್ತಿನಿಂದನೇ ಒಂದು ಉಳೋದು, ಬಿತ್ತೋದು, ಬೀಜೋದು ಎಲ್ಲ ಮನೆಗೆ ಆಹಾರ ಪದಾರ್ಥ ಭತ್ತ ತರೋದ್ರಿಂದ ಹಿಡ್ಕೊಂಡು ಗಾಡಿಗೆ ಹೂಡ್ಬೇಕಲ್ಲ, ಎತ್ತು ಚಕಡಿಗೆ, ಅವಾಗಿಂದನೂ ಎತ್ತೇ ಬರ್ಬೇಕು ಪ್ರತಿಯೊಂದಕ್ಕೂ. ಹೀಗಾಗಿ ಎತ್ತಿನಿಂದ ಒಂದು ಪೂಜೆ ಮಾಡಿ ಶುರು ಮಾಡ್ಕೊತಿದ್ರು ಅಂತ ಹೇಳಿ ಒಂದು ಪದ್ಧತಿ ಹಾಕೊಂಡ. ಅದರಿಂದನೇ ನಮಗೆಲ್ಲ ದವಸ ಧಾನ್ಯ ಸಿಗ್ತದೆ, ಆಹಾರ ಸಿಗ್ತದೆ, ಊಟ ಸಿಗ್ತದೆ ಅಂಥೇಳಿ ಎತ್ತಿಗೆ ಅಷ್ಟೊಂದು ಪ್ರಾಧಾನ್ಯತೆ ಕೊಟ್ಟಾರೆ. ಇನ್ನು ಹಂಗಾರೆ ನಾವು ಆಚರಿಸುವ 5 ಮೃತ್ತಿಕಾ ಹಬ್ಬಗಳಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಒಂದು ನೋಡ್ರಿ. ಅಂದರೆ ಮಣ್ಣಿನಿಂದ ಎತ್ತು ಮಾಡ್ತಾರೆ. ಮತ್ತು ನಾಗರ ಪಂಚಮಿ ದಿವಸ ನಾಗಪ್ಪನ ಮಾಡ್ತಾರೆ. ಗೋಕುಲಾಷ್ಟಮಿ ದಿವಸ ಕೃಷ್ಣ ಮತ್ತು ಬಲರಾಮನ್ನ ಮಣ್ಣಿನಿಂದನೇ ಮಾಡ್ತಿದ್ರು ಮೊದಲೆಲ್ಲ. ಈಗೆಲ್ಲ ಗೊಂಬೆ ಬಂದಾವ. ಮತ್ತು ದಿವಸಿ ಗೌರಿ ಪೂಜೆನೂ ಮಣ್ಣಿನಿಂದ ಮಾಡ್ತಿದ್ರು. ಮತ್ತು ಗಣಪತಿ ನೋಡ್ರಿ, ಮಣ್ಣಿನಿಂದನೇ ಗಣಪತಿ ಪೂಜೆ ಮಾಡಿ ಬಣ್ಣ ಕೊಡ್ತಾರೆ, ಹೌದಾ? ಇವು 5 ಮಣ್ಣಿನಿಂದ ಮಾಡಿರೋ ಮೂರ್ತಿಗಳಿಗೆ ಪ್ರಾಧಾನ್ಯತೆ ಹೆಚ್ಚು ಅಂಥೇಳಿ ಇವು ಮಣ್ಣಿಗೆ ಅಷ್ಟೊಂದು ಬೆಲೆ. ಆಕಿ ಭೂದೇವಿ ಸ್ವರೂಪ ಮಣ್ಣು ಅಂದ್ರೆ. ಎತ್ತುಗಳು ತಂದೆ ಸ್ವರೂಪ ಅಂತ ಹೇಳ್ತಾವೆ, ಆಹಾರ ಕೊಡ್ತಾವೆ ನೋಡ್ರಿ. ಹಂಗಾರೆ ಏನು ಮಾಡ್ಕೋವತ್ತ ಮಣ್ಣೆತ್ತಿನ ಅಮಾವಾಸ್ಯೆ ಹಬ್ಬದ ದಿವಸ ಮಣ್ಣಿಂದ ಮಾಡಿದ ಎತ್ತುಗಳನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜಿಸ್ತಾರೆ. ಜೀವಂತ ಎತ್ತುಗಳನ್ನು ಅಲಂಕರಿಸಿ ಪೂಜಿಸು ಅದನ್ನು ಮಾಡ್ತಾರೆ ಕೆಲವರು. ಹೊರಗೆ ಕೃಷಿಕ ತನ್ನ ಎತ್ತುಗಳಿಗೆ ಮೈ ತೊಳೆದು ಅಲಂಕಾರ ಮಾಡಿ ಅವಕ್ಕೆಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಅವತ್ತಿನ ದಿವಸ ಎತ್ತುಗಳನ್ನು ಉಳೋದಿಲ್ಲ, ಅವಕ್ಕೆ ರಜಾ ಕೊಡ್ತಾರೆ. ದಿನ ಕಷ್ಟಪಡ್ತಾವೆ, ಇವತ್ತೊಂದು ದಿವಸ ಅವು ಆರಾಮಿರಲಿ ಅಂಥೇಳಿ ಪೂಜೆ ಮಾಡ್ತಾರೆ. ಅವತ್ತು ಅವಕ್ಕೇನು ಬೇಕೋ ಎಲ್ಲ ತಿನ್ನಿಸಿ ಉಣಿಸಿ ಮಾಡ್ತಾರೆ.
ಗೋವಿನಷ್ಟೇ ಮಹತ್ವ ಎತ್ತುಗಳಿಗೆ ಅವ ನೋಡ್ರಿ. ಗೋವು ಮಾತೆ ಅಂತ ನಮ್ಮನ್ನು ರಕ್ಷಿಸಿದ್ರೆ ಎತ್ತುಗಳು ನಮಗೆ ಬಲ ನೀಡುವ ತಂದೆ ಅಂತ ಹೇಳ್ತಾರೆ. ದೇವ್ರ ಪೂಜೆ ಆದ ಕೂಡ ಮಣ್ಣಿನ ಎತ್ತಿನ ಮಾರ್ಲಿಕ್ಕೂ ಸಿಗ್ತಾವ, ಮನೆಯೊಳಗೂ ಮಾಡ್ತಾರೆ. ಮಣ್ಣಿನ ಎತ್ತಿನ ಮಾಡಿ ಪೂಜೆ ಮಾಡ್ತಾರೆ. ಗಾದ್ನಿ ಮಾಡ್ತಾರೆ ಎರಡು. ಅವತ್ತು ನಮ್ಮನೆ ಸಂಪ್ರದಾಯದೊಳಗೆ ಎತ್ತಿಗೆ ಕೋಡಿಗೆ ಕೋಡ್ಬಳೆ ಹಾಕೋದು ಪದ್ಧತಿ. ಎರಡು ಕೋಡಿಗೆ ಕೋಡ್ಬಳೆ ಮಾಡಿ ಹಾಕೋ ಪದ್ಧತಿ, ಮತ್ತು ಗಾದ್ನಿಗೆ ಶಾವಿಗೆ ಪಾಯಸ ಹಾಕೋ ಪದ್ಧತಿ. ಅಂದ್ರೆ ಒಬ್ಬೊಬ್ರೊಣೆಗೆ ಒಂದೊಂದು ಇರ್ತದೆ. ಆ ನಿಮಿತ್ತಂದ್ರೆ ಮಾಡ್ರಿ, ತಿನ್ನಿರಿ, ಉಣ್ರಿ ಅಂತ ಹೇಳಿ ಒಂದು ಹಿರಿಯರು ಹಾಕಿ ಪದ್ಧತಿ ಹಾಕಿ ಕೊಟ್ಟಾರ. ಇನ್ನು ಎತ್ತಿಗೆ ವೃಷಭ, ಬಸವ, ನಂದಿ ಮುಂತಾದ ಹೆಸರು ಹೇಳ್ತಾರೆ ನೋಡ್ರಿ. ಬರೀ ಎತ್ತು ಅನ್ನಂಗಿಲ್ಲ, ವೃಷಭ ಅಂತಾರೆ. ವೃಷಭವಾಹನ ಪ್ರಿಯ ಯಾರು? ಪರಮೇಶ್ವರ, ಅವನಿಗೆ ನಂದಿ ವಾಹನ ಅಂತಾರೆ. ಈ ನಂದಿ ಜನನಕ್ಕೂ ಒಂದು ಹಿನ್ನೆಲೆ, ಒಂದು ಕಾರಣ. ಹಂಗಾರೆ ಏನು ಮಾಡ್ತಾರೆ ನಂದಿಗೆ? ಯಾಕೆ ನಂದಿ ಅಂತ ಯಾಕೆ ಹುಟ್ಟಿದ ಅವನು? ಏನು ಹಂಗಾರೆ ಜನನಕ್ಕೆ ಒಂದು ಕಾರಣ ಅದಂತೆ ಒಂದು ಪುರಾಣದೊಳಗೆ ಒಂದು ಕಥೆ ಬಂದದ. ಏನಪ್ಪ ಅಂತಂದ್ರೆ, ಈ ಶಿಲದ ಮಹರ್ಷಿಗಳು ತಪಸ್ಸು ಮಾಡಿ ತನಗೆ ಅಯೋನಿಜವನಾದ ಮಗ ಬೇಕು ಎಂದು ಶಿವನ ಬೇಡ್ಕೊಂಡ್ರಂತೆ. ಶಿಲದ ಅನ್ನೋರು ಋಷಿ, ಅವರು ಪರಮೇಶ್ವರನ ಕುರಿತು ತಪಸ್ಸು ಮಾಡಿದ್ರು. ನನಗೊಂದು ಅಯೋನಿಜನಾದ ಅಂದ್ರೆ ಅವನು ಯೋನಿಯ ಒಳಗೆ ಹುಟ್ಟದೇ ಇರೋಂಥ ಮಗ ಬೇಕು ನನಗೆ, ಮತ್ತು ಅವನು ದೀರ್ಘಾಯುಷ್ಯ ಆಗಿರ್ಬೇಕು ಅಂಥೇಳಿ ಕೇಳ್ಕೊತಾನೆ ಒಬ್ಬ ಋಷಿ. ಶಿವನ ವರದಿಂದ ಮಗನನ್ನು ಪಡೆದರಂತೆ. ಆಮೇಲೆ ಶಿವ ಪ್ರತ್ಯಕ್ಷ ಆಗಿ ಒಂದು ಮಗ ಕೊಟ್ಟನಂತೆ. ಕೆಲವು ವರ್ಷಗಳ ನಂತರ ಬಂದ ಮಿತ್ರವರುಣರ ಆಶೀರ್ವಚನ ಕೇಳಿ ದಿಗ್ಭ್ರಮೆಗೊಂಡರಂತೆ. ನನ್ನ ಮಗನಿಗೆ ಆಶೀರ್ವಾದ ಮಾಡುವಾಗ ನೀವು ಪ್ರಸನ್ನ ಇರಲಿಲ್ಲ ಏಕೆ ಅಂತ ಕೇಳ್ತಾರೆ ನೋಡ್ರಿ. ಆಶೀರ್ವಾದ ಮಾಡೋಕೆ ಪ್ರಸನ್ನಮುಖವಾಗಿ ಆಶೀರ್ವಾದ ಮಾಡಿಲ್ಲ ಅಂಥೇಳಿ ಅವ್ರಿಗೆ ಅನಿಸ್ತಂತೆ. ಆವಾಗ ಯಾಕಂತ ಕೇಳಿದ್ಕೊಳ್ಳಿ ಅವ್ರಂತಾರಂತ, ನಿನ್ನ ಮಗ ಅಲ್ಪಾಯುಷ್ಯ ಅಂತ ಹೇಳಿದ್ರಂತೆ. ಅದಕ್ಕೆ ಅವರು ಪ್ರಸನ್ನ ಆಗಲಿಲ್ಲ. ವಿಷಯ ನಂದಿಗೆ ತಿಳಿಸಲು ಶಿವನ ಅನುಗ್ರಹದಿಂದ ಜನಿಸಿದ ನಾನು ಶಿವನನ್ನೇ ಸ್ಮರಿಸುವೆಂದು ತಪಸ್ಸಿಗೆ ಕುಳಿತಾಗ ಪ್ರತ್ಯಕ್ಷನಾದ ಶಿವ ವರನನ್ನು ಕೇಳಿಕೊ ಎಂದನಂತೆ. ಆಗ ನಂದಿ, ನಾನು ಸದಾ ನಿನ್ನ ಹತ್ತಿರವೇ ಇರಬೇಕು ಅಂದಂತೆ ನೋಡ್ರಿ. ಅಲ್ಪಾಯುಷ್ಯದ ಮಗ ಹುಟ್ಟಿದ್ನಲ್ಲ, ಆ ನಂದಿ ಹೇಳಿದಂತೆ ಶಿವನ ಪ್ರತ್ಯಕ್ಷ ಮಾಡಿಕೊಂಡು, ನನಗೆ ಯಾವಾಗಲೂ ನಿನ್ನ ಹತ್ರನೇ ಇರ್ಬೇಕು, ನಾನು ನೀ ಎಲ್ಲಿರ್ತೀಯ ಅಲ್ಲಿ ನಾ ಇರಬೇಕು ಅಂಥೇಳಿ ನಿನ್ನಂತೆ ನನಗೂ ಪೂಜೆ ಸಲ್ಲಬೇಕು ಎಂದನಂತೆ. ಅದರ ಪ್ರತೀಕವೇ ಅಮಾವಾಸ್ಯೆ ಎಂದು ಈ ಪೂಜೆ. ಅಷ್ಟೇ ಅಲ್ಲ, ಈ ನಂದಿ ದೇವಾಸುರ ಯುದ್ಧದಲ್ಲಿ ಶಿವನಿಗೆ ತುಂಬ ಕಷ್ಟ ಅನುಭವಿಸಿದ್ರೂ ಸಹ ಸಹಾಯ ಮಾಡಿತ್ತಂತೆ ನೋಡ್ರಿ ಈಶ್ವರನಿಗೆ. ಅಷ್ಟು ಒಂದು ಭಕ್ತಿ ಶಿವನಿಗೆ. ನಂದಿ ಬಹಳ ಅತ್ಯಂತ ಪ್ರಿಯನಾದ ಶಿಷ್ಯ, ಅಂದ್ರೆ ಸೇವಾ ಮಾಡ್ತಿದ್ದ ಅವ. ನಂದಿ ಈಶ್ವರನ ಸೇವಾದಲ್ಲಿ ಅತ್ಯಂತ. ಅದಕ್ಕೆ ಎಲ್ಲಿ ಈಶ್ವರ ಇರ್ತದೆ ಅಲ್ಲೇ ಎದುರಿಗೆ ನಂದಿನ ಸ್ಥಾಪನೆ ಮಾಡೇ ಬಿಡ್ತಾರೆ. ಬರೀ ಶಿವ ಇರೋದಿಲ್ಲ. ಪಾರ್ವತಿ ಮತ್ತು ಎದುರಿಗೆ, ಶಿವನ ಎದುರಿಗೆ ಯಾವಾಗಲೂ ನಂದಿ ಸದಾ ಶಿವನ್ ನೋಡ್ಕೋತಾ ಕೂತಿರೋ ಅಂಥದ್ದೇ ಒಂದು ಮೂರ್ತಿ ಇರ್ತದೆ ಎಲ್ಲಿ ನೋಡಿದ್ರು. ಅದಕ್ಕೆ ಹೇಳ್ತಾರೆ. ಆಮೇಲೆ ಏನಂತಂದ್ರೆ, ಅದಕ್ಕೆ ಅವನಿಗೆ ಶಿವನ ಪರಮ ಭಕ್ತ ಅಂತ ಹೇಳಿ ಅವನಿಗೂ ಸಹ ಪೂಜೆ ಮಾಡ್ತಾರೆ. ನಮ್ಗೆ ಭೂಮಿಯಿಂದ ಭೂಮಿಯಿಂದ ಫಸಲು ಸಿಗ್ತದೆ, ಅದನ್ನು ಉತ್ತಿ ಬಿತ್ತಿ ಬೆಳೆ ತರಲಿಕ್ಕೆ ಎತ್ತುಗಳು ಬೇಕು ಅಂಥೇಳಿ ನಂದಿನ ಒಂದು ಪೂಜೆ ಮಾಡೋ ಪದ್ಧತಿಯಿಂದ ಇದರಿಂದ ತಿಳಿತದೆ ಅಂತ ಹೇಳ್ತಾರೆ. ಇದು ಒಂದು ಕಥೆ ಇದೆ, ಒಂದು ಪುರಾಣದೊಳಗೆ ಕಥೆ ಬಂದದ. ಎತ್ತುಗಳು ಅಮಾವಾಸ್ಯೆ ದಿನ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿ ಪ್ರಸಿದ್ಧ ಆಗ್ಯದ. ಅವತ್ತಿನ ದಿವಸ 2 ಎತ್ತನ್ನು ಮಾಡಿ ಮತ್ತೊಂದು ಮುಂದೆ ಗೋಧಿ ಅಂತ ಹೇಳಿ ಮಾಡ್ತಾರೆ. ಅದರ ಕರ್ಕಿ ಹಾಕ್ತಾರೆ, ಹುಲ್ಲು ತಿಂತಾವು ಎತ್ತು ಅಂಥೇಳಿ. ಆಮೇಲೆ ಎಲ್ಲ ಮಾಡಿ ಅದನ್ನು ದೇವ್ರ ಮುಂದಿಟ್ಟು ಮಣಿ ಹಾಕಿ ಪೂಜೆ, ಸಾರಿಸಿ ರಂಗೋಲಿ ಹಾಕಿ ಪೂಜೆ ಮಾಡ್ತಾರೆ. ಅವು ಮಣ್ಣಿಂದ ಇರೋದ್ರಿಂದ ಸ್ವಲ್ಪ ನೀರು ಹೂವಿನಿಂದ ಸಿಂಪಡಿಸಿ ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಏರಿಸಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಅವತ್ತು ಕೋಡ್ಬಳೆ ಮಾಡಿ ನಾವು ಕೋಡಿಗೆ ಹಾಕೋ ಪದ್ಧತಿ. ಗೋಧಿ ಒಳಗೆ ಶಾವಿಗೆ ಪಾಯಸ ಮಾಡ್ತಾರೆ. ಎಲ್ಲ ಮಾಡಿ ಅಡುಗೆ ಮಾಡಿ ನೈವೇದ್ಯ ಮಾಡಿ ಎಲ್ಲರೂ ಸಂಭ್ರಮದಿಂದ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ಪೂಜೆಯನ್ನು ಮಾಡಿ ಊಟ ಮಾಡಿ ಸಂಭ್ರಮಿಸ್ತಾರೆ. ಆಮೇಲೆ ಮುಂದೆ ಶ್ರಾವಣ ಮಾಸ ಬರ್ತದೆ. ನಂದಿ ನೋಡ್ರಿ, ಒಟ್ಟಿನಾಗ ಭೂದೇವಿ ಮತ್ತು ನಂದಿಯನ್ನು ಪೂಜಿಸುವ ಮೂಲಕ ಪರಮೇಶ್ವರನನ್ನು ಒಲಿಸಿಕೊಳ್ಳುವ ನಮ್ಮ ಭಾರತೀಯ ಪರಂಪರೆ ಅಮೋಘವಾದದ್ದು. ಈ ದಿನ ಅಡುಗೆ ಒಳಗೆ ಕುಚ್ಚಿದ ಕಡುಬ ಮಾಡ್ತಾರೆ. ಯಾಕಂದ್ರೆ ಮಳೆಗಾಲ ಇರ್ತದ, ಇನ್ಫೆಕ್ಷನ್ ಎಲ್ಲ ಆಗ್ತಾವೆ, ಕರೆದು ತಿನ್ನಬಾರ್ದು ಅಂತೇಳಿ ಕುಚ್ಚಿದ ಕಡುಬು ಮಾಡ್ತಾರೆ ಅವತ್ತು ನೈವೇದ್ಯಕ್ಕೆ. ಹಂಗಾರೆ ಇದು ಎಲ್ಲ ನಂದಿ ಒಂದು ಪೂಜೆ ಮಾಡೋ ಪದ್ಧತಿ ಬಂತು. ಇನ್ನು ಹೆಂಗೆ ಮಾಡಬೇಕು, ಆಚರಿಸೋ ವಿಧಾನ ಏನು? ಹಂಗಾರೆ ಒಂದು ಸಂಕಲ್ಪ ಹೇಳ್ಕೊಳ್ಳೋದು, ಆಚಮನ ಮಾಡ್ಕೊಳ್ಳೋದು. ಆಚಮನ ಪ್ರಾಣಾಯಾಮ ಮಾಡಿ ಮಮ ಸಪರಿವಾರಸ್ಯ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯ ಐಶ್ವರ್ಯಾದಿ ಅಭಿವೃದ್ಧಿಪೂರ್ವಕ ಸಮಸ್ತ ಮಂಗಲ ಪ್ರಾಪ್ತ್ಯರ್ಥಂ ಜ್ಯೇಷ್ಠ ಅಮಾವಾಸ್ಯಾಯಾಂ ಪ್ರತಿವಾರ್ಷಿಕಂ ಕುಲಾಚಾರತ್ವೇನ ವಿಹಿತ್ವಂ ಸಸ್ಯ ಅಭಿವೃದ್ಧ್ಯರ್ಥಂ ಈತಿ ಬಾಧಾ ವಿನಾಶ
ಸುವೃಷ್ಟ್ಯಾದಿ ಪ್ರಾಪ್ತ್ಯ ಧನಧಾನ್ಯ ಸಮೃದ್ಧ್ಯರ್ಥಂ ಶ್ರೀ ಉಮಾಪತಿ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಜಯಾಪತಿ ಸಂಕರ್ಷಣಾಭಿನ್ನ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೇರಣೆಯ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥಂ ಮೃಣ್ಮಯ ವೃಷಭ ಪೂಜನಂಚ ಕರಿಷ್ಯೆ ಅಂಥೇಳಿ ನನ್ನ ಕೈ ಒಳಗೆ ಬಲಗೈ ಒಳಗೆ ಮಂತ್ರಾಕ್ಷತೆ ಹೂವು ನೀರು ಇಟ್ಕೊಂಡು ಅಕ್ಷತೆ ನೀರು ಬಿಡಬೇಕು. ಎತ್ತುಗಳ ಪೂಜೆ ಮಾಡಬೇಕು. 2 ಎತ್ತಿಡ್ಬೇಕು, 1 ಎತ್ತಿಡಬಾರ್ದು. 2 ಎತ್ತನ್ನೇ ಇಟ್ಟು ಪೂಜೆ ಮಾಡಬೇಕು. ಯಾವಾಗಲೂ ಜೋಡಿ ಇರ್ತಾವೆ. ವೃಷಭ ಪೂಜೆ ಮಾಡಿ ಮತ್ತು ಇಲ್ಲಿ ಮಣ್ಣಿನ ಪ್ರತೀಕವಾಗಿ ಭೂದೇವಿಯನ್ನು, ಎತ್ತಿನ ಪ್ರತೀಕವಾಗಿ ವೃಷಭಗಳ ಪೂಜೆಯನ್ನು ಮಾಡಿ ಆ ವರ್ಷ ಮಾಡುವ ಕೃಷಿ ಕೆಲಸಗಳು ಯಶಸ್ವಿಯಾಗಿ ಕೈಗೂಡಲಿ, ದವಸ ಧಾನ್ಯಗಳು ಸಮೃದ್ಧವಾಗಿ ಮನೆಗೆ ಬೆಳೆದು ಕುಟುಂಬಕ್ಕೂ ಮತ್ತು ಸಮಾಜಕ್ಕೂ ಸಮೃದ್ಧಿಯಾಗಿ ಆಹಾರ ದೊರಕಲಿ, ಎಲ್ಲೆಲ್ಲೂ ಸುಭಿಕ್ಷೆ ಉಂಟಾಗಲಿ, ಲೋಕ ಕಲ್ಯಾಣ ಆಗಲಿ ಅಂತ ಹೇಳಿ ಬೇಡ್ಕೊಂಡು ಈ ಪ್ರಾರ್ಥನೆ ಮಾಡಿಕೊಂಡು ಆ 2 ಎತ್ತಿನ ಪೂಜೆಯನ್ನು ಮಾಡಿ ನೀವು ಎಲ್ಲರೂ ಈ ಒಂದು ವೃಷಭ ಪೂಜೆ ಅಂದರೆ ಮಣ್ಣೆತ್ತಿನ ಅಮಾವಾಸ್ಯೆ ಪೂಜೆಯನ್ನು ಮಾಡಿ ಕೃತಾರ್ಥರಾಗೋಣ. ನಮ್ಮ ಸನಾತನ ಧರ್ಮವನ್ನು ಉಳಿಸೋಣ, ಬೆಳೆಸೋಣ.